ಪ್ರಜ್ವಲ್ ಆಗಮನ ಹಿನ್ನೆಲೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೀತಾ ಇದೆ. ಎಡಿಜಿಪಿ ಬಿಕೆ ಸಿಂಗ್ ಮತ್ತು ಪೊಲೀಸ್ ಆಯುಕ್ತರ ಮೀಟಿಂಗ್ ನಡೀತಾ ಇದೆ. ಈಗ ಪ್ರಜ್ವಲ್ ಆಗಮನಿಸ್ತಾ ಇದ್ದಂತೆ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಆತ ಬಂದ ತಕ್ಷಣ ಹೇಗೆ ವಶಕ್ಕೆ ಪಡೆಯಲಾಗುತ್ತೆ, ಅದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಯಾವ ರೀತಿ ತಯಾರಿ ಮಾಡಬೇಕು ಅಂತ, ಏರ್ಪೋರ್ಟ್ ನಲ್ಲಿ ತಯಾರಿ ಮಾಡ್ಕೋಬೇಕಾಗುತ್ತೆ, ಹೇಗೆ ಭದ್ರತೆ ವಹಿಸ್ಕೋಬೇಕಾಗುತ್ತೆ, ಯಾವ ರೀತಿ ಪ್ರಜ್ವಲ್ ರೇವಣ್ಣರನ್ನ ಕರೆ ತರಬೇಕು ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಪಕ್ಷದ ಕಾರ್ಯಕರ್ತರು ಬಂದ್ರೆ ಏನ್ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಈಗಾಗಲೇ ರಾಜ್ಯದಾದ್ಯಂತ ಕೂಡ ಸುದ್ದಿ ಗೊತ್ತಾಗಿದೆ, ಪ್ರಜ್ವಲ್ ಆಗಮಿಸ್ತಾ ಇರುವಂತದ್ದು. ಕಾರ್ಯಕರ್ತರು ಒಂದಿಷ್ಟು ಅಗೇನೆಸ್ಟ್ ಕೂಡ ಇದ್ದಾರೆ, ಒಂದಿಷ್ಟು ಫಾರ್ ಕೂಡ ಇದ್ದಾರೆ. ಅವ್ರೇನಾದ್ರೂ ಬಂದ್ರು ಅಂದ್ರೆ ಅವರ ವಿರುದ್ಧ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಹೀಗೆ ಅನೇಕ ವಿಚಾರಗಳನ್ನ ಇಟ್ಕೊಂಡು ಮೀಟಿಂಗ್ ನಡೀತಾ ಇದೆ. ಕಮಿಷನರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಅಧಿಕಾರಿಗಳ ಸಭೆಯಲ್ಲಿ ಇದೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಲ್ಯಾಂಡ್ ಆದ ತಕ್ಷಣ ಪ್ರಜ್ವಲ್ ರೇವಣ್ಣನ ಹೇಗೆ ಕರೆದುಕೊಂಡು ಬರಬೇಕು, ಆರೋಪಿಯನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಅವ್ರ ವಿರುದ್ಧ ಹೇಗೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರಜ್ವಲ್ ಜೊತೆಗೆ 2-3 ಜನ ಹುಡುಗರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದಕ್ಕೆ ತಕ್ಕಂತೆ ಕೂಡ SIT ತಯಾರಿಯನ್ನ ನಡೆಸ್ಕೋಬೇಕಾಗುತ್ತಲ್ಲ, ಹೇಗೆ ಅವರನ್ನ ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ ಅಂತ. ಹಾಗಾಗಿ SIT ಈಗ 4 ಮಾರ್ಗಗಳನ್ನ ನೋಡ್ಕೊಂಡಿದೆ, ಪ್ಲಾನ್ ಮಾಡ್ಕೊಂಡಿದೆ. ಪ್ಲಾನ್ 1 ನೋಡುವುದಾದ್ರೆ ಟರ್ಮಿನಲ್ 2 ಅಲ್ಲಿ ಆಗಮನವನ್ನ ಮಾಡಿದ್ರು ಅಂದ್ರೆ, ಅಲ್ಲಿ ಎಂಟ್ರಿ ತಗೊಂಡ್ರು ಅಂದ್ರೆ ಆ ಗೇಟ್ ಮುಖಾಂತರ ಹೊರಗೆ ಕರೆತರೋದು, ಅಲ್ಲಿಂದ ಕರ್ಕೊಂಡು ಬರುವಂತದ್ದು. ಇನ್ನು ಪ್ಲಾನ್ 2 ನೋಡೋದಾದ್ರೆ ಟರ್ಮಿನಲ್ 2 ನಲ್ಲಿ VIP ನಿರ್ಗಮನ ಗೇಟ್ ಮುಖಾಂತರ ಕರೆದೊಯ್ಯುವಂಥದ್ದು. ಒಟ್ಟಿನಲ್ಲಿ 4 ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾರೆ ಅಂತ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇದ್ದಂತೆ SIT ಅಧಿಕಾರಿಗಳು ಒಂದಷ್ಟು ಕಟ್ಟುನಿಟ್ಟಿನ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಅವ್ರನ್ನ ಹೇಗೆ ಕರೆ ತರಬೇಕಾಗುತ್ತೆ, ಎಲ್ಲಿ ಅವ್ರು ಬರ್ತಾರೆ, ಅಂದ್ರೆ ಆಗಮಿಸಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬಂದ್ರು ಅಂದ್ರೆ ಅವ್ರನ್ನ ಹೇಗೆ ತಡಿಬೇಕಾಗುತ್ತೆ, ಅವ್ರ ವಿರುದ್ಧ ಹೇಗೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ 4 ಪ್ಲಾನ್ಗಳನ್ನ ಕೈಗೊಂಡಿದ್ದಾರೆ. ಆ ಪ್ಲಾನ್ಗಳ ಪ್ರಕಾರ ಪ್ಲಾನ್ 1 ನೋಡೋದಾದ್ರೆ ಟರ್ಮಿನಲ್ 2 ನಲ್ಲಿ ಆಗಮನ ಆಯ್ತು ಅಂತ ಅಂದ್ರೆ ಆ ಗೇಟ್ ನ ಮುಖಾಂತರ ಹೊರಗೆ ಕರ್ಕೊಂಡು ಬರೋದು ಹೇಗೆ, ಅಲ್ಲಿ ಎಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕಾಗುತ್ತೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಅಥವಾ ಅವ್ರೇನಾದ್ರೂ ಆಕ್ಷೇಪಣೆ ಸಲ್ಲಿಸಿದ್ರು ಅಂತಂದ್ರೆ, ನಾನು ಮನೆಗೆ ಹೋಗ್ಬೇಕು ಹಾಗೆ ಹೇಗೆ ಅಂತ ಏನಾದ್ರೂ ಕತೆ ಹೇಳಿದ್ರು ಅಂತಂದ್ರೆ ಅವ್ರನ್ನ ಹೇಗೆ ಕರ್ಕೊಂಡು ಬರ್ಬೇಕಾಗುತ್ತೆ. ಅವ್ರು ಕೊಟ್ಟಂತ ಟೈಮಿಗೆ SIT ಅವರು ಅವ್ರನ್ನ ಅರೆಸ್ಟ್ ಮಾಡೋದು ಅಥವಾ ವಶಕ್ಕೆ ಪಡೆಯೋದಲ್ಲ, SIT ಅವ್ರು ಹೇಳ್ದಂಗೆ ಆರೋಪಿ ಕೇಳಬೇಕು. ಹಾಗಾಗಿ ಇನ್ನು ಪ್ಲಾನ್ 2 ನೋಡೋದಾದ್ರೆ ಟರ್ಮಿನಲ್ 2 ನ VIP ನಿರ್ಗಮನ ಗೇಟ್ ಮುಖಾಂತರ ಕೂಡ ಕರೆದೊಯ್ಯಬಹುದು, ಅದು ಪ್ಲಾನ್ 2 ನಲ್ಲಿ ಇರುವಂತಹ ಭಾಗ. ಇನ್ನು ಪ್ಲಾನ್ 3 ಟರ್ಮಿನಲ್ 2 ನ ಒಳಭಾಗದಿಂದ ಟರ್ಮಿನಲ್ 1 ನ ಮೂಲಕ ಕೂಡ ಕರ್ಕೊಂಡು ಹೋಗ್ಬೋದು, ಅದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಅಂದ್ರೆ 4 ಪ್ಲಾನ್ ಅಂದ್ರೆ 4 ಕಡೆ ಕೂಡ SIT ತನ್ನ ಸಿಬ್ಬಂದಿಯನ್ನ ಆಯೋಜನೆ ಮಾಡಿದೆ. ಯಾವ ಕಡೆ ಬಂದು ಇಳಿದ್ರು ಕೂಡ ಮುಖ ಮುಚ್ಕೊಂಡು, ಈಗ ಅನೇಕ ಕೇಸ್ಗಳಲ್ಲಿ ನಾವು ನೋಡಿರ್ತೀವಿ, ಬೇರೆ ದೇಶಕ್ಕೆ ಹೋಗಿರ್ತಾರೆ, ಆರೋಪಿ ಅಡ್ಕೊಂಡಿರ್ತಾರೆ, ಅದಾದ ಬಳಿಕ ದೇಶಕ್ಕೆ ಬಂದ್ರು ಅಂದ್ರೆ ಮುಖ ಮುಚ್ಕೊಂಡು ಹೋಗ್ತಾರೆ, ಎಸ್ಕೇಪ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ರೀತಿ ಎಸ್ಕೇಪ್ ಆಗದೆ ಇರೋ ರೀತಿಯಾಗಿ ಎಲ್ಲಾ ಕಡೆ ಕೂಡ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳೇಬೇಕು ಅಂತ SIT ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದೆ. ಇನ್ನು ಪ್ಲಾನ್ 4 ಅನ್ನ ನೋಡೋದಾದ್ರೆ ಟರ್ಮಿನಲ್ 1 ರ ಬಳಿ ಇರುವಂತ ಆಲ್ಫಾ ಗೇಟ್ ನಿಂದ ಹೊರಗೆ ಕರ್ಕೊಂಡು ಬರುವಂತದ್ದು. ಅಂದ್ರೆ ಈ 4 ಆಯಾಮಗಳಲ್ಲಿ 4 ದಿಕ್ಕುಗಳಲ್ಲೂ ಕೂಡ SIT ತನ್ನ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ಕೊಂಡಿದೆ. ಆ 4 ಕಡೆ ಕೂಡ ಅಂದ್ರೆ ಈ 4 ಭಾಗಗಳಲ್ಲೂ ಕೂಡ ಎಕ್ಸಿಟ್ ಆಗ್ಬಹುದು. ಆ 4 ಕಡೆನೂ ಕೂಡ ಆ 4 ದಿಕ್ಕುಗಳಲ್ಲೂ ಸಿಬ್ಬಂದಿ ನಿಯೋಜನೆ ಇರುತ್ತೆ. ಅದೇ ರೀತಿಯಾಗಿ ಪ್ರಜ್ವಲ್ ಬಂದಾಕ್ಷಣ ಪೊಲೀಸ್ ಅಧಿಕಾರಿಗಳಿರ್ಬೋದು, ಅದೇ ರೀತಿಯಾಗಿ ಈಗಾಗಲೇ CID ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇದೆ, ಅವರಿಗಿರ್ಬೋದು, ಎಲ್ರಿಗೂ ಕೂಡ ಮಾಹಿತಿ ರವಾನೆ ಆಗ್ತಾ ಹೋಗುತ್ತೆ. ಈಗ ಹೇಗೆ ಪ್ರಜ್ವಲ್ ಈಗ ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಬಂದ್ರು ಅಂತ ಗೊತ್ತಾಗುತ್ತೋ, ಅಥವಾ ಇಲ್ಲಿ ಚೆಕ್ ಇನ್ ಆಗೋದ್ರ ಬಗ್ಗೆ ಹೇಗೆ ಮಾಹಿತಿ ತಿಳಿಯುತ್ತೋ, ಅವ್ರು ಚೆಕ್ ಇನ್ ಆದ ತಕ್ಷಣ SIT ಅಧಿಕಾರಿಗಳಿಗೆ ಅಲ್ಲಿಂದ ಮಾಹಿತಿ ಹೇಗೆ ಬರುತ್ತೋ, ಹಾಗೆ ಇಲ್ಲೂ ಕೂಡ ಇವರು ಲ್ಯಾಂಡ್ ಆಯ್ತು ಫ್ಲೈಟ್ ಅಂತ ಅಂದ್ರೆ 1 ಗಂಟೆ ಕಾಲ ಅಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ ಕೂಡ ನಡೀತಾ ಹೋಗುತ್ತೆ. ಅವ್ರು ಬಂದ ತಕ್ಷಣ ಎಲ್ಲಿ ಹೋಗಿದ್ರು, ಸೀಲ್ ಇರ್ಬೋದು, ಅವರ ಪಾಸ್ಪೋರ್ಟ್ ಇರ್ಬೋದು, ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಅದೆಲ್ಲ ಆದ ಬಳಿಕ ಅವರ ಈ ಕಡೆ ನಿರ್ಗಮನ ಆಗುವಂಥದ್ದು. ಈ 4 ಗೇಟ್ಗಳೇನಿದ್ದಾವೆ, 4ರಲ್ಲಿ ಯಾವ ಗೇಟಿಂದ ಬೇಕಿದ್ರು ಅವ್ರು ಹೊರಗಡೆ ಬರ್ಬೋದು. ಅವರಷ್ಟೇ ಇದ್ದಾರಾ, ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಆರೋಪಿಗಳಿದ್ದಾರಾ, ನಿನ್ನೆ ಹೇಳ್ತಾ ಇದ್ರು ಹಾಸನದ ಕೆಲ ಹುಡುಗರು ಅವ್ರ ಜೊತೆಗೆ ಇದ್ದಾರೆ, 3 ಜನ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇತ್ತಲ್ವಾ. ಹಾಗಾಗಿ ಅವರನ್ನ ಇಲ್ಲಿವರೆಗೂ ಕೂಡ ಪೋಷಣೆ ಮಾಡಿದಂಥವ್ರು ಈಗಲೂ ಕೂಡ ಪೋಷಣೆ ಮಾಡೋದಕ್ಕೆ ಅಥವಾ ಅವ್ರನ್ನ
ಸಂರಕ್ಷಿಸೋದಕ್ಕೆ ಮುಂದಾಗಬಹುದು. ಅಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಹೇಗೆ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ ಕೂಡ ನಡೀತಾ ಇರುವಂತದ್ದು. ಹಾಗಾಗಿನೇ ಆ ಮೀಟಿಂಗ್ ನಲ್ಲಿ ಆರೋಪಿ ಬಂದ್ ಇಳಿದ ತಕ್ಷಣ ಏನು ಪ್ರೊಸೀಜರ್ಸ್ ಇರುತ್ತೆ, ಕರ್ಕೊಂತಾರೆ, ವಶಕ್ಕೆ ಪಡ್ಕೊಳ್ತಾರೆ, ತಕ್ಷಣ ಏಕಾಏಕಿಯಾಗಿ ಜೈಲಿಗೆ ಕಟ್ಟಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಅಂತಾನೆ ಒಂದಷ್ಟು ಪ್ರೊಸೀಜರ್ಸ್ ಇರ್ತವೆ. ಮೊದಲು ಮೆಡಿಕಲ್ ಟೆಸ್ಟಿಂಗ್ ಆಗುತ್ತೆ, ಅದಾದ ಬಳಿಕ 24 ಗಂಟೆಯೊಳಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಾಗುತ್ತೆ. ನ್ಯಾಯಾಧೀಶರು ಏನ್ ಹೇಳ್ತಾರೆ ಅದಾದ ಬಳಿಕ SITಗೆ ಅವರನ್ನ ವಶಕ್ಕೆ ಪಡ್ಕೋಬೇಕೋ ಅಥವಾ CIDಗೋ ಅಥವಾ ನ್ಯಾಯಾಂಗ ಬಂಧನಕ್ಕೋ. ನೀವೀಗಾಗಲೇ ರೇವಣ್ಣ ಅವರ ವಿಚಾರದಲ್ಲಿ ಏನೆಲ್ಲ ಆಯ್ತು ಅಂತ ನೋಡಿದ್ದೀರಾ. 14 ದಿನಗಳ ಕಾಲ, ಒಟ್ಟು 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೊಳಪಟ್ಟರು, ಮತ್ತೆ 7 ದಿನಗಳ ಕಾಲ SIT ತನಿಖೆಯಲ್ಲಿದ್ರು. ಹೀಗೆ ಕಾನೂನು ಪ್ರೊಸೀಜರ್ ಅಂತ ಬಂದು ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಲಾಗುತ್ತೆ. ಹಾಗಾಗಿ ಈ 4 ಗೇಟುಗಳಲ್ಲೂ ಕೂಡ ಈಗಾಗಲೇ ಸಿಬ್ಬಂದಿ ನಿಯೋಜನೆ ಆಗಿದೆ. ಹೇಗೆ ಅವ್ರನ್ನ ಕರೆ ತರೋದು ಅನ್ನೋದ್ರ ಬಗ್ಗೆ ಕೂಡ ಮೀಟಿಂಗ್ ನಡೀತಾ ಇದೆ.